ಹಲೋ ನಮಸ್ತೆ ಎಲ್ರಿಗೂ. ಈ ಕೊರಿಯನ್ ಅವರ ಸ್ಕಿನ್ ಥರ ನಿಮ್ಮ ಸ್ಕಿನ್ ಕೂಡ ಗ್ಲಾಸ್ ಟೈಪ್ ಹೊಳೆಯುವಂತೆ ಮಾಡುವಂಥ ಒಂದು ಅದ್ಭುತವಾಗಿರುವಂಥ ರೈಸ್ ವಾಟರ್ ಕ್ರೀಮ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ತುಂಬ ಜನ ನನಗೆ ಆಗಾಗ ಮೆಸೇಜ್ ಮಾಡಿ ಮೇಡಮ್ ರೈಸ್ ವಾಟರ್ ಕ್ರೀಮ್ ಬಗ್ಗೆ ಹೇಳಿ, ಯಾವುದಾದ್ರೂ ಒಳ್ಳೆಯದು ರಿಸರ್ಚ್ ಮಾಡಿ ಅಂತ ಕೇಳ್ತಾ ಇರ್ತಾರೆ. ನಿಮಗೆ ಎಲ್ಲದಕ್ಕಿಂತ ಮುಂಚೆ ಈ ರೈಸ್ ವಾಟರ್ ಕ್ರೀಮದು ಸ್ಪೆಷಾಲಿಟಿ ಏನು ಅಂತ ಹೇಳ್ತೀನಿ. ರೈಸ್ ವಾಟರನ್ನು ಹಿಂದಿನಿಂದಲೂ ನಮ್ಮ ಏಷ್ಯನ್ಸ್ ಅಥವಾ ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ಸೌಂದರ್ಯವರ್ಧಕವಾಗಿ ಬಳಸ್ತಾಯಿದ್ರು. ಅಕ್ಕಿ ನೀರಲ್ಲಿ ಮುಖ ತೊಳೆಯುವಂಥದ್ದು ಅಥವಾ ಅಕ್ಕಿ ನೀರನ್ನು ಮೈ ಮೇಲೆ ಹಾಕೊಳ್ಳುವಂಥದ್ದು ಇದೆಲ್ಲದನ್ನು ಮಾಡ್ತಾಯಿದ್ರು. ರೈಸ್ ವಾಟರಲ್ಲಿ ನ್ಯಾಚುರಲ್ ಆಗಿದೆಯಲ್ವಾ, ನಮ್ಮ ಸ್ಕಿನ್ ಸೆಲ್ಸನ್ನು ಇಂಪ್ರೂವ್ ಮಾಡುವಂತಹ, ನಮ್ಮ ಸ್ಕಿನ್ನನ್ನು ಹೆಲ್ದಿಯನ್ನಾಗಿ ಮಾಡುವಂತಹ, ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡುವಂಥ ಅಂಶಗಳು ತುಂಬ ಡೀಪಾಗಿರುತ್ತೆ. ಅದಕ್ಕೋಸ್ಕರನೇ ನೀವು ಇತ್ತೀಚೆಗೆ ನೋಡ್ಬೋದು, ಇತ್ತೀಚೆಗೆ ಬರುವಂಥ ಪ್ರತಿಯೊಂದು ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ ಅದು ಸ್ಕಿನ್ ಕೇರ್ ಇರ್ಬೋದು, ಅದು ಕಾಸ್ಮೆಟಿಕ್ಸ್ಗಳಿರ್ಬೋದು, ರೈಸ್ ವಾಟರ್ ಅಂಶ ಇರುತ್ತೆ. ರೈಸ್ ವಾಟರನ್ನೇ ಇಟ್ಕೊಂಡು ಪ್ರಮೋಟ್ ಮಾಡ್ತಾ ಇರ್ತಾರೆ. ರೈಸ್ ವಾಟರ್ ಕ್ರೀಮ್, ರೈಸ್ ವಾಟರ್ ಮಾಯ್ಶ್ಚರೈಸರ್, ರೈಸ್ ವಾಟರ್ ಸನ್ಸ್ಕ್ರೀನ್ ಲೋಷನ್, ರೈಸ್ ವಾಟರ್ದು ಡೇ ಕ್ರೀಮ್, ಈ ಥರ ರೈಸ್ ವಾಟರನ್ನೇ ಪ್ರಮೋಟ್ ಮಾಡ್ತಾ ಇರ್ತಾರೆ. ಯಾಕಂತಂದ್ರೆ ಅಂಥ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಅದರಲ್ಲೂ ಈ ಕೊರಿಯನ್ಸ್ ಇದೆಯಲ್ವ, ಈ ರೈಸ್ ವಾಟರನ್ನು ತಮ್ಮ ಸೌಂದರ್ಯವನ್ನು ವೃದ್ಧಿ ಮಾಡಲಿಕ್ಕೆ ಬಳಸೋದ್ರಲ್ಲಿ ನಂಬರ್ 1. ಅವರ ತಲೆ ಕೂದಲು ನೀವು ನೋಡಿರ್ತೀರ, ಕೊರಿಯನ್ಸ್ದು ಯೂಶ್ವಲಿ ತುಂಬ ಸಿಲ್ಕಿ, ತುಂಬ ಸಾಫ್ಟ್ ಇರುತ್ತೆ. ಯಾಕಂತಂದರೆ ಅವರು ರೆಗ್ಯುಲರ್ ಆಗಿ ರೈಸ್ ವಾಟರನ್ನು ಬಳಸ್ತಾರೆ. ರೈಸ್ ವಾಟರನ್ನು ಡೈರೆಕ್ಟಾಗಿಯೂ ಬಳಸ್ಬೋದು, ಅಥವಾ ಶಾಂಪುಗಳಿರ್ಬೋದು, ಸೋಪ್ ಇರ್ಬೋದು, ಅದನ್ನೂ ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ಹೆಚ್ಚಾಗಿ ಅವರ ಎಲ್ಲ ಸೌಂದರ್ಯವರ್ಧಕಗಳಲ್ಲಿ ರೈಸ್ ವಾಟರ್ದು ಅಂಶ ಇರುತ್ತೆ. ಸೊ ಅವರ ಸ್ಕಿನ್ ನೋಡಿ ಗ್ಲಾಸ್ ಟೈಪ್ ಇರುತ್ತೆ. ಅವರ ಕೂದಲು ಕೂಡ ಅಷ್ಟೇ, ತಲೆ ಕೂದಲು ಕೂಡ ಅಷ್ಟೇ ತುಂಬ ಸಿಲ್ಕಿ, ಸ್ಟ್ರೇಟ್, ಸಾಫ್ಟಾಗಿರುತ್ತೆ. ಅದಕ್ಕೆ ಮೇನ್ ಕಾರಣನೇ ರೈಸ್ ವಾಟರ್. ನೀವು ಬೇಕಾದರೆ ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿ ನೋಡಿ. ರೈಸ್ ವಾಟರ್ ಪ್ರಿಯರು ಅಂತಲೇ ಹೇಳ್ಬೋದು ಅವರು. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಕೊರಿಯನ್ ರೈಸ್ ವಾಟರ್ ಕ್ರೀಮ್ ಬಗ್ಗೆ ಹೇಳ್ತಾ ಇದ್ದೇನೆ. ಒಂದು ಅದ್ಭುತವಾಗಿರುವಂಥ ಕ್ರೀಮ್ ಇದೆ, ನೀವು ಯಾರು ಬೇಕಾದರೂ ಆರಾಮ್ಸೆ ಬೈ ಮಾಡ್ಬೋದು. ಯಾಕಂತಂದರೆ ಇದು ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೂ ತುಂಬ ಸೇಫ್. ಪಿಲ್ಗ್ರಿಮ್ ಅವ್ರದ್ದು ಕೊರಿಯನ್ ರೈಸ್ ವಾಟರ್ ಹೈಡ್ರಾ ಗ್ಲೋ ಮಾಯ್ಶ್ಚರೈಸರ್ ಅಂತ ಒಂದಿದೆ. ಇದು ಮಾಯ್ಶ್ಚರೈಸರ್ ಆಗಿದ್ರೂ ಕೂಡ ಇದನ್ನ ಡೇ ಕ್ರೀಮ್ ಆಗಿ ನೀವು ಬಳಸ್ಬೋದು. ಈ ಮಾಯ್ಶ್ಚರೈಸರನ್ನು ನೀವು ದಿನಕ್ಕೆ 2 ಸರಿ ಉಪಯೋಗ ಮಾಡಿದರೆ ಮತ್ತೆ ಸಪ್ರೇಟಾಗಿ ನೀವು ಡೇ ಕ್ರೀಮನ್ನು ಉಪಯೋಗ ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ಡೇ ಕ್ರೀಮ್ ಆಗಿಯೇ ವರ್ಕ್ ಆಗುತ್ತೆ. ಇದರಲ್ಲಿ ನಿಮಗೆ ರೈಸ್ ವಾಟರ್ನ ಅಂಶಗಳಿದೆ, ಹಾಗೆಯೇ ಹೈಲುರಾನಿಕ್ ಆ್ಯಸಿಡ್ ಇದೆ, ಸಿರಮೈಡ್ ಇದೆ, ನೈಸಿನಮೈಡ್ ಇದೆ. ಇದೆಲ್ಲ ಅಂಶಗಳು ಸ್ಕಿನ್ ಕೇರ್ ಮಾಡುವಂಥ ಅಂಶಗಳು. ಕೆಲವೊಂದು ನಮ್ಮ ಸ್ಕಿನ್ನಲ್ಲಿರುವಂಥ ಡೀಪ್ ಪೋರ್ಸನ್ನು ಮಿನಿಮೈಸ್ ಮಾಡುತ್ತೆ. ಕೆಲವು ಅಂಶಗಳು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿ ಮಾಡುತ್ತೆ. ಹೈಡ್ರೇಟ್ ಅಂತಂದರೆ ಸ್ಕಿನ್ ಗ್ಲೋ ಮಾಡೋದು. ಕೆಲವೊಂದು ಅಂಶಗಳು ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತೆ. ತುಂಬ ಲೈಟ್ ವೆಯ್ಟ್ ಆಗಿರುವಂಥ ಕ್ರೀಮ್ ಇದು. ನೀವು ನೈಕ್ ಆ್ಯಪಲ್ಲಿ ಅಥವಾ ಎಲ್ಲಿ ಬೇಕಾದರೂ ಆನ್ಲೈನಲ್ಲಿ ಚೆಕ್ ಮಾಡಿ. ಪಿಲ್ಗ್ರಿಮ್ ಅವ್ರದ್ದು ರೈಸ್ ವಾಟರ್ ಹೈಡ್ರಾ ಗ್ಲೋ ಮಾಯ್ಶ್ಚರೈಸರ್ ಅನ್ನುವಂಥದ್ದು ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಇದೆ. ಟಾಪ್ ಸೆಲ್ಲಿಂಗಲ್ಲಿದೆ, ಟಾಪ್ ರೇಟೆಡ್ ಇದೆ, ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತಿದೆ ಅನ್ನುವಂಥ ಫೀಡ್ಬ್ಯಾಕ್ ಇದೆ. ತುಂಬ ಚೆನ್ನಾಗಿದೆ ಇದರ ಫೀಡ್ಬ್ಯಾಕ್. ನಿಮಗೆ ಅಪ್ಲೈ ಮಾಡಿದ 1-2-3 ದಿನಕ್ಕೆ ಇದು ರಿಸಲ್ಟ್ ಕೊಡುತ್ತೆ. ಇನ್ನೊಂದು 2-3 ವಾರದಲ್ಲಿ ಕಂಪ್ಲೀಟಾಗಿ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗೋ ಥರ ಮಾಡುತ್ತೆ. ಹಾಗಾದರೆ ಇದು ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೂ ಸೇಫಾ? ಇದು ತುಂಬ ಲೈಟ್ ವೆಯ್ಟ್ ಆಗಿರೋದ್ರಿಂದ ಇದು ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೂ ಸೇಫಾ? ಇದನ್ನ ಚರ್ಮದ ಸ್ಕಿನ್ ಡಾಕ್ಟರ್ಸ್ ಲ್ಯಾಬ್ಗಳೆಲ್ಲ ಚೆಕ್ ಮಾಡಿ ಅಪ್ರೂವ್ ಮಾಡಿರುವಂಥದ್ದು. ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್. ರ್ಯಾಶ್ ಅದಕ್ಕಿರುವಂಥ ಕೆಮಿಕಲ್ಸ್ ಯಾವುದೂ ಇಲ್ಲ. ಸೊ ಹಾಗಾಗಿ ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೂ ಸೇಫ್. ಒಂದು ವೇಳೆ ತುಂಬ ಆ್ಯಕ್ಟಿವ್ ಪಿಂಪಲ್ಸ್ ಇದೆ, ನಿಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್, ಏನು ಹಚ್ಚಿದ್ರು ಆಗಲ್ಲ ಅನ್ನೋರು ಮಾತ್ರ ಇದನ್ನು ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಅದು ಬಿಟ್ಟರೆ ಬೇರೆ ಯಾರು ಬೇಕಾದರೂ ನಾರ್ಮಲ್, ಡ್ರೈ, ಆಯಿಲಿ, ಕಾಂಬಿನೇಷನ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಇನ್ನೊಂದು ಏನು ಅಂತಂದರೆ, ಇದನ್ನ ಯಾವ ಥರ ಅಪ್ಲೈ ಮಾಡೋದು ಅಂತಂದರೆ, ಇದನ್ನ ಬೈ ಮಾಡಬೇಕು ಅಂತಂದರೆ ನಾನು ಈ ವಿಡಿಯೋದಲ್ಲೇ ಟ್ಯಾಗ್ ಮಾಡಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಈ ಕ್ರೀಮನ್ನು ಬೈ ಮಾಡ್ಬೋದು. ತುಂಬ ಕಮ್ಮಿ ಕೂಡ. ಇದು ತುಂಬ ಕಾಸ್ಟ್ಲಿ ಏನಲ್ಲ, 366 ರೂಪಾಯಿ ಏನೋ ಇದೆ ಒಂದು ಸ್ಮಾಲ್ ಡಬ್ಬಕ್ಕೆ. ಅಷ್ಟೇ ನೀವು ಕೊಡಬೇಕಾಗಿರೋದು, ಜಾಸ್ತಿ ಏನಿಲ್ಲ. ಬೇರೆಲ್ಲ ಕ್ರೀಮ್ಗಳಿಗೆ ಕಂಪೇರ್ ಮಾಡಿದರೆ ಎಲ್ಲದು 600, 700 ಅಥವಾ ತುಂಬ ಜಾಸ್ತಿ ಇರುತ್ತೆ. 1000 ರೂಪಾಯಿ ತನಕ ಕೂಡ ಇರುತ್ತೆ ಡೇ ಕ್ರೀಮ್ಗಳು. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ಒಳ್ಳೆಯ ರಿಸಲ್ಟ್ ಕೊಡುವಂತಹ, ಒಳ್ಳೆಯ ಫೀಡ್ಬ್ಯಾಕ್ ಇರುವಂತಹ, ಬೆಸ್ಟ್ ಅಂದರೆ ತುಂಬ ಮೈಲ್ಡ್ ಆಗಿರುವಂಥ ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೂ ಸೂಟ್ ಆಗುವಂಥ ಒಂದು ಬೆಸ್ಟ್ ಅಂದರೆ ಡೇ ಕ್ರೀಮ್ ಅಥವಾ ಮಾಯ್ಶ್ಚರೈಸರ್ ಅಂತ ಇದನ್ನ ಹೇಳ್ಬೋದು. ಇದನ್ನು ನೀವು ದಿನಕ್ಕೆ 2 ಸರಿ ಮುಖ ತೊಳೆದಾದ ನಂತರ ಬೆಳಗೊಂದು ಸರಿ, ರಾತ್ರಿ ಒಂದು ಸರಿ ಹಚ್ಕೋಬೋದು. ರಾತ್ರಿ ಮಲ್ಕೋ ಟೈಮಲ್ಲಿ ಹಚ್ಕೊಂಡು ಮಲ್ಕೊಳ್ಳಿ. ಬೆಳಗ್ಗೆ ನೀವು ಈ ಕ್ರೀಮನ್ನು ಹಚ್ಚಿದರೆ ಸನ್ಸ್ಕ್ರೀನ್ ಲೋಷನ್ ಅವಾಯ್ಡ್ ಮಾಡುವಂಗಿಲ್ಲ. ನೀವು ಯಾವ ಕ್ರೀಮ್ ಬೇಕಾದರೂ ಹಚ್ಚಿ,
ಯಾವ ಡೇ ಕ್ರೀಮ್ ಬೇಕಾದರೂ ಹಚ್ಚಿ, ಮಾಯ್ಶ್ಚರೈಸರ್ ಆದರೂ ಹಚ್ಚಿ, ನೀವು ಸನ್ಸ್ಕ್ರೀನ್ ಲೋಷನ್ ಅವಾಯ್ಡ್ ಮಾಡುವಂಗಿಲ್ಲ. ಇದರಲ್ಲಿ ಏನು ಸನ್ಸ್ಕ್ರೀನ್ ಲೋಷನ್ದು ಅಂಶಗಳಿಲ್ಲ. ಕೆಲವೊಂದು ಡೇ ಕ್ರೀಮ್ಗಳಲ್ಲಿ ನಿಮಗೆ ಸನ್ಸ್ಕ್ರೀನ್ ಲೋಷನ್ದು ಅಂಶಗಳು ಬರುತ್ತೆ, ಬಟ್ ಇದರಲ್ಲಿ ಆ ಥರ ಅಲ್ಲ. ಸೊ ಇದು ಜಸ್ಟ್ ಡೇ ಕ್ರೀಮ ಮತ್ತು ಮಾಯ್ಶ್ಚರೈಸರ್ ಇರುವಂಥದ್ದು. ಆದ್ದರಿಂದ ಇದನ್ನ ಹಚ್ಚಿದ್ರು ನೀವು ಹೊರಗಡೆ ಹೋಗ್ತೀರಾ ಅಂತಂದರೆ ಸನ್ಸ್ಕ್ರೀನ್ ಲೋಷನನ್ನು ಹಚ್ಚಿ. ನೀವು ಇದನ್ನ ಹಚ್ಚಿ 1-2-3 ದಿನದಲ್ಲಿ ನಿಮ್ಮ ಸ್ಕಿನ್ ತುಂಬ ಸಾಫ್ಟ್ ಆದಾಗೆ, ತುಂಬ ಗ್ಲೋ ಆದಾಗೆ, ಡೀಪಾಗಿ ಹೈಡ್ರೇಟ್ ಆದಾಗೆ, ಪ್ಲಂಪ್ ಆದಾಗೆ ನಿಮ್ಗೆ ಅನಿಸುತ್ತೆ. ಈ ಥರ ಮಾಡಿದರೆ ಬೌನ್ಸ್ ಆದಾಗೆ ನಿಮ್ಗೆ ಅನಿಸುತ್ತೆ. ಇದು ಯಾರಿಗೆ ಒಳ್ಳೆ ಸೂಟ್ ಆಗುತ್ತೆ ಅಂತಂದರೆ, ನಿಮ್ಮ ಸ್ಕಿನ್ ಸಿಕ್ಕಾಪಟ್ಟೆ ಡಲ್ ಇದೆ, ತುಂಬ ಟೈರ್ಡ್ ಆಗಿದೆ, ಎಕ್ಸಾಸ್ಟ್ ಆಗಿದೆ, ಏನೂ ಜೀವ ಕಳೆನೇ ಇಲ್ಲ ಅನ್ನೋರು ಉಪಯೋಗ ಮಾಡ್ಬೋದು. ಸ್ಕಿನ್ನಲ್ಲಿ ತುಂಬ ಕಲೆಗಳಿದೆ, ಮಾರ್ಕ್ಗಳಿದೆ, ಅನ್ಈವನ್ ಟೋನ್ ಇದೆ ಅನ್ನೋರು ಯೂಸ್ ಮಾಡ್ಬೋದು. ಕೊರಿಯನ್ ಟೈಪ್ ಗ್ಲಾಸ್ ಸ್ಕಿನ್ ಬೇಕು, ಸ್ಕಿನ್ ಗ್ಲೋ ಆಗಬೇಕು, ಚೆನ್ನಾಗಿರಬೇಕು ಅನ್ನೋರು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. 18 ವರ್ಷದ ಮೇಲ್ಪಟ್ಟವರು ಯಾರು ಬೇಕಾದರೂ ಇದನ್ನ ಯೂಸ್ ಮಾಡ್ಬೋದು ಆರಾಮ್ಸೆ. ಅದು ಒಂದು. ಸೊ ದಿನಕ್ಕೆ 2 ಸರಿ ಅಪ್ಲೈ ಮಾಡುವಂಥದ್ದು. ಕ್ಲೀನಾಗಿ ಎಲ್ಲದು ಹೇಳಿದ್ದೀನಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡ್ಬೋದು ಅಂತ ಅಂದ್ಬಿಟ್ಟು. ಆನ್ಲೈನಲ್ಲಿ ಬೈ ಮಾಡುವ ಲಿಂಕ್ ಬೇಕಿದ್ರೆ ಹಾಕ್ತೇನೆ. ನಿಮ್ಮ ಹತ್ತಿರದ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲೂ ಸಿಗ್ಬೋದು, ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗ್ಬೋದು. ಒರಿಜಿನಲ್ ಬ್ರ್ಯಾಂಡ್ ನೋಡಿ ಬೈ ಮಾಡಿ. ನಾನು ಹಾಕೋದಿದ್ರೆ ನೈಕಾ ಆ್ಯಪಿಂದನೇ ಟ್ಯಾಗ್ ಮಾಡಿರ್ತಾನೆ, ಯಾಕಂತಂದರೆ ಅಲ್ಲಿ ನಮಗೆ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ. ಆದರೂ ಏನೇನಾದರೂ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬಿಡೋದು ಕಂಪಲ್ಸರಿ. ಯಾಕಂತಂದರೆ ಎಲ್ಲರ ಸ್ಕಿನ್ ಎಲ್ಲ ಟೈಮಲ್ಲಿ ಒಂದೇ ಥರ ಇರಲ್ಲ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಇನ್ನೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಈ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.